ಬೆಳ್ಳಂ ಬೆಳಗ್ಗೆನೆ ರೌಡಿ ಶೀಟರ್ಗಳನ್ನ ಬೇಟೆಯಾಡಿದ ಖಾಕಿ ಪಡೆ. ಆನೇಕಲ್ನ ಜಿಗಣಿ ಪೊಲೀಸರು ದಿಢೀರಂತ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸರಿಂದ ರೌಡಿ ಶೀಟರ್ಗಳ ಮನೆಗಳಲ್ಲಿ ಸರ್ಚಿಂಗ್ ನಡೀತಾ ಇದೆ. ಕೆಲವರ ಮನೆಗಳಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. 6 ಮಂದಿ ರೌಡಿ ಶೀಟರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡದಿಂದ ಈ ಒಂದು ದಾಳಿ ನಡೆದಿರುವಂತದ್ದು. ಹೆಚ್ಚು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಿಢೀರಂತ ದಾಳಿಯನ್ನ ನಡೆಸಿದ್ದು, ಕೆಲವರ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು 6 ಮಂದಿ ರೌಡಿ ಶೀಟರ್ಗಳನ್ನ ಠಾಣೆಗೆ ಕರೆತಂದು ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಬೆವರಿಳಿಸಿದ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಬೆಳ್ಳಂ ಬೆಳಗ್ಗೆನೆ ನಿದ್ರೆಯ ಮಂಪರಿನಲ್ಲಿದ್ದಂತಹ ರೌಡಿ ಶೀಟರ್ಗಳಿಗೆ ಶಾಕ್ ಅನ್ನ ನೀಡಿದ ಖಾಕಿ ಪಡೆ ಅಂತಾನೆ ಹೇಳಬಹುದು. ಆನೇಕಲ್ನ ಜಿಗಣಿ ಪೊಲೀಸರು ದಿಢೀರಂತ ದಾಳಿಯನ್ನ ನಡೆಸಿದ್ದು, ರೌಡಿ ಶೀಟರ್ಗಳ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಇನ್ನು 6 ಮಂದಿ ರೌಡಿ ಶೀಟರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಠಾಣೆಗೆ ಕರೆತಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಬೆಳ್ಳಂ ಬೆಳಗ್ಗೆನೆ ರೌಡಿ ಶೀಟರ್ಗಳಿಗೆ ಖಾಕಿ ಪಡೆ ಶಾಕ್ ಅನ್ನ ಕೊಟ್ಟಿದ್ದು, ಮನೆಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಒಂದಷ್ಟು ಮಂದಿ ರೌಡಿ ಶೀಟರ್ಗಳನ್ನ ಠಾಣೆಗೆ ಕರೆತಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಜಿಗಣಿ ಪೊಲೀಸರು ಅನ್ನೋದರ ಕುರಿತು ಮಾಹಿತಿ ಇದೆ. ಓವರ್ ಆಲ್ ಡೀಟೇಲ್ಸ್. ಖಂಡಿತ ಮಧು, ಇತ್ತೀಚೆಗೆ ಆನೇಕಲ್ ಉಪವಿಭಾಗದಲ್ಲಿ ಕ್ರೈಮ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಒಂದು ರೌಡಿ ಪೆರೇಡ್ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ರೌಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಕೆಲಸವನ್ನ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮುಂದುವರೆದ ಭಾಗವಾಗಿ ವಿನೂತನವಾಗಿ ಒಂದು ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಳ್ಳಂ ಬೆಳಗ್ಗೆನೆ ಕೂಡ ಎಲ್ಲ ರೌಡಿ ಶೀಟರ್ಗಳ ಮನೆಗೆ ನುಗ್ಗಿ ಒಂದ್ ರೀತಿ ತನಿಖೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾರ್ಯಾರು ರೌಡಿ ಶೀಟರ್ಗಳಿದ್ದಾರೆ ಅವರೆಲ್ಲ ಯಾರು ಆಕ್ಟಿವಿಟಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಈಗ ಯಾರು ಚಾಲ್ತಿಯಲ್ಲಿದ್ದಾರೆ ಅವರ ಮನೆಗಳಿಗೆ ನೇರವಾಗಿ ಬೆಳ್ಳಂ ಬೆಳಗ್ಗೆನೆ ನುಗ್ಗಿ ಅವ್ರ ಮನೆಯನ್ನ ಕೂಡ ಎಲ್ಲ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ. ಅಂದ್ರೆ ಮಾರಕಾಯುಧಗಳು ಏನಾದ್ರು ದೊರಕ್ತಾವ ಅಥವಾ ಏನ್ ಕೆಲಸ ಮಾಡ್ತಿದಾರೆ, ಇದರ ಮನೆಯಲ್ಲಿ ಇಲ್ವಾ, ಯಾವ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾದ್ರು ಭಾಗಿಯಾಗ್ತಾ ಇದಾರ ಅನ್ನೋ ಒಂದು ಮಾಹಿತಿಯನ್ನ ಪಡ್ಕೊಂಡಂತಹ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಬೆಳ್ಳಂ ಬೆಳಗ್ಗೆ ರೌಡಿ ಶೀಟರ್ಗಳ ಮನೆಗೆ ದಾಳಿ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲರ ರೌಡಿ ಶೀಟರ್ಗಳ ಎದೆಯಲ್ಲೂ ಕೂಡ ಒಂದ್ ರೀತಿ ಬೆಳ್ಳಂ ಬೆಳಿಗ್ಗೆ ನಡುಕ ಉಂಟಾಗಿತ್ತು. ತಕ್ಷಣ ಎದ್ದು ಬೆಳಿಗ್ಗೆ ನೋಡಿದಂತಹ ಇನ್ಸ್ಪೆಕ್ಟರ್ ನೋಡಿದಂತ ಎಲ್ಲ ರೌಡಿ ಶೀಟರ್ಗಳು ಕೂಡ ಒಂದ್ ರೀತಿ ನಡುಕ ಉಂಟಾಗಿತ್ತು. ಮತ್ತೆ ಅವರ ಕೇಳಿದಂತ ಪ್ರಶ್ನೆಗಳು ಕೂಡ ಒಂದ್ ರೀತಿ ಎಲ್ಲರೂ ಕೂಡ ತಬ್ಬಿಬ್ಬಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿ ವಿನೂತನವಾಗಿ ಎಲ್ಲ ರೌಡಿ ಶೀಟರ್ಗಳಿಗೆ ಮನೆಗಳಿಗೆ ನುಗ್ಗಿ ಎಲ್ಲ ಪರಿಶೀಲನೆ ಮಾಡಿ ಈಗಾಗಲೇ ಅವ್ರನ್ನೆಲ್ಲ ಪೊಲೀಸ್ ಠಾಣೆ ಬಳಿ ಕರ್ಕೊಂಡೋಗಿ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.